ಸಾಕ್ಷ್ಯ ಅಧಿನಿಯಮ 2023 ಒಂದು ಸಮಗ್ರ ಮಾರ್ಗದರ್ಶಿ ಪುಸ್ತಕ ಲೋಕಾರ್ಪಣೆಯ ಸಮಯ. ಸೊ ಶೇಖರ್ ಗಣಗಲೂರು ಸರ್ ಅವರು ಜೊತೆಗೆ ರಮೇಶ್ ಸರ್ ಅವರು ಇಬ್ರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಸೊ ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿಗಳು ಈ ಪುಸ್ತಕ ಲೋಕಾರ್ಪಣೆಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಇದಕ್ಕೆ ಎಲ್ಲರೂ ಕೂಡ ಪ್ರಕಾಶ್ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಚಪ್ಪಾಳೆ ಮುಖಾಂತರ ಎಲ್ಲರೂ ಕೂಡ ಇದಕ್ಕೊಂದು ಪ್ರೋತ್ಸಾಹ ಕೊಡಬೇಕು. ದಯಮಾಡಿ ಪುಸ್ತಕ ಕೊಡಿ. ಈಗಾಗಲೇ ರಮೇಶ್ ಸರ್ ಹೇಳ್ತಾ ಇದ್ರು, ನಮ್ಮ ತಂಡದ ಒಬ್ರು ಈ ರೀತಿ ಪುಸ್ತಕವನ್ನ ಬರೆದಿದ್ದಾರೆ. ಅದನ್ನ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆ ಮಾಡ್ತಾ ಇರುವಂತದ್ದು ಬಹಳ ಹೆಮ್ಮೆಯ ವಿಚಾರ ಅಂತ. ಸೊ ಶೇಖರ್ ಸರ್ಗೆ ನಮ್ಮೆಲ್ಲರ ಕಡೆಯಿಂದನೂ ಅಭಿನಂದನೆಗಳನ್ನ ತಿಳಿಸ್ತೀವಿ. ಪುಸ್ತಕ ಲೋಕಾರ್ಪಣೆ ಮಾಡಿದಂತಹ ಅತಿಥಿಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀವಿ. ಇದಕ್ಕೂ ಮುನ್ನ ಏನು ಪುಸ್ತಕ ಲೋಕಾರ್ಪಣೆ ಆಯಿತು ಅದ್ರ ಬಗ್ಗೆ ಒಂದು 5 ನಿಮಿಷಗಳ ಕಾಲ ಸರ್ ಮಾತಾಡ್ತಾರಂತೆ. ಶುಭೋದಯ. ಅದು ಅವ್ರ ತಪ್ಪಲ್ಲ, ನನ್ನ ತಪ್ಪು. ಈ ದಿನ ನನ್ನ ವೃತ್ತಿ ಜೀವನದ ವೈಯಕ್ತಿಕ ಜೀವನದ ಬಹುಮುಖ್ಯ ದಿನ. ವರ್ಷಗಳ ಹಿಂದೆ, ವರ್ಷ 2002, ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಆವರಣಕ್ಕೆ ಇಟ್ಟ ಮೊದಲ ಹೆಜ್ಜೆ ಭಯದ ಛಾಯೆ. ಸಮಾಜ ಕಾರ್ಯದ ವಿಭಾಗದ ಮೊದಲ ತರಗತಿ ಸಾಧನೆ ಮಾಡುವುದಕ್ಕೆ ಒಂದು ಉತ್ತಮ ನೆಲೆಯಾಗಿ ಕಾಣಿಸಿದರೂ ಆಂಗ್ಲ ಭಾಷೆಯ ಭಯ ನಮ್ಮನ್ನ ಬೇರೆ ಕಡೆ ಯೋಚನೆ ಮಾಡುವಂತೆ ಮಾಡಿದ್ದು ಸುಳ್ಳು ಅಲ್ಲ. ಆಗ ನಮಗೆ ಸ್ಫೂರ್ತಿಯಾಗಿ ನಿಂತ ವ್ಯಕ್ತಿಗಳು 3 ಜನ. ಆ ವ್ಯಕ್ತಿಗಳಲ್ಲಿ 2 ಈ ದಿನ ಇಲ್ಲಿ ನೆಲೆಸಿ ಈ ಪುಸ್ತಕ ಬಿಡುಗಡೆಗೆ ಸಾಕ್ಷಿಯಾಗಿರುವುದು ನಿಜಕ್ಕೂ ತಂದೆ ತಾಯಿ ನನಗೆ ಕೊಟ್ಟ ದೊಡ್ಡ ಆಶೀರ್ವಾದ. ಆ ಗುರುಗಳು ಡಾಕ್ಟರ್ ಕೋದಂಡರಾಮ್ ಸರ್, ದಯವಿಟ್ಟು ಒಂದ್ಸಲ ನಿಂತ್ಕೊಳ್ಳಿ. ಮತ್ತೊಬ್ಬರು ಡಾಕ್ಟರ್ ರಮೇಶ್, ಮತ್ತೊಬ್ಬರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸರ್. ಈ 3 ತ್ರಿಮೂರ್ತಿಗಳು ಕನ್ನಡ ಹುಡುಗರಿಗೆ ಒಂದು ಜ್ಯೋತಿಯಾಗಿ, ದಿಕ್ಸೂಚಿಯಾಗಿ ದಾರಿ ತೋರಿಸಿದ ಮಹನೀಯರು. ಒಬ್ಬ ಕನ್ನಡ ಮಾಧ್ಯಮದ ಹುಡುಗ ಇವತ್ತು ಈ ಸುಮಾರು 700 ಪುಟಗಳ ಆಂಗ್ಲ ಭಾಷೆಯ ಪುಸ್ತಕ ಬರೆಯುವುದಕ್ಕೆ ನಾಂದಿ ಶುರುವಾಗಿದ್ದು ಈ ಗುರುಗಳ ಪ್ರೇರಣೆಯಿಂದ. ಅವರಿಗೆ ನಾನು ನಿಜಕ್ಕೂ ಸದಾಕಾಲ ಚಿರಋಣಿ. ಈ ಪುಸ್ತಕ ಬರೀಬೇಕಾದ್ರೆ ತುಂಬ ಜನ ಪ್ರಶ್ನೆ ಮಾಡಿದ್ರು ನನ್ನ, ಶೇಖರ್ ಯಾಕೆ ಈ ಪುಸ್ತಕ, ಯಾರಿಗೂ ಗೊತ್ತಿಲ್ಲ. ದ ಇಂಡಿಯನ್ ಎವಿಡೆನ್ಸ್ ಆಕ್ಟ್ 1872 ಇದನ್ನ ಮಾರ್ಚ್ ತಿಂಗಳಲ್ಲಿ ದಿ ಭಾರತೀಯ ಸಾಕ್ಷ್ಯ ಅಧಿನಿಯಮ 2023 ಅಂತ ಭಾರತ ಸರ್ಕಾರ ಚಾಲನೆ ಮಾಡಿತು. ಜುಲೈ ತಿಂಗಳಿಂದ ಇದನ್ನು ಅನುಷ್ಠಾನಕ್ಕೆ ತಂತು. ಯಾಕೆ ಈ ಪುಸ್ತಕ ನಾನು ಬರೆಯುವುದಕ್ಕೆ ಇಷ್ಟಪಟ್ಟ ಅಂದರೆ, ನನ್ನ ಒಬ್ಬ ಸ್ನೇಹಿತ ತಂದೆ 1 ಎಕರೆ ಜಮೀನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ
ಯಾವುದೋ ಒಂದು ರಿಯಲ್ ಎಸ್ಟೇಟ್ ಸಂಸ್ಥೆ ಬಂದು ಆ 1 ಎಕರೆನ ಆಕ್ರಮಿಸಿಕೊಂಡ್ರು. ಕೋರ್ಟ್ಗೆ ಹೋದ್ರು. ಸುಮಾರು 5 ವರ್ಷದ ಕಾಲ ಕೋರ್ಟಲ್ಲಿ ಆ ವ್ಯಾಜ್ಯ ನಡೆಯಿತು. ಕೊನೆಯದಾಗಿ ಆ 1 ಎಕರೆ ಆ ರಿಯಲ್ ಎಸ್ಟೇಟ್ಗೆ ಹೋಯಿತು. ಅದನ್ನ ವಿಮರ್ಶಿಸಿ ನೋಡಿದಾಗ ಗೊತ್ತಾಗಿದ್ದು, ಆ ಒಂದು ವ್ಯಾಜ್ಯದಲ್ಲಿ ಸಾಕ್ಷ್ಯಗಳ ಒಂದು ಪ್ರಭಾವ ಹೇಗಿತ್ತು, ಅವುಗಳನ್ನ ಹೇಗೆ ವ್ಯಕ್ತಪಡಿಸಿದ್ರು ಅನ್ನುವುದು ನಿಜಕ್ಕೂ ಒಂದು ಶಾಕ್ ಆಗಿತ್ತು. ಈಗೇನಾಗಿದೆಯಪ್ಪ ಅಂದ್ರೆ, ನಮ್ಮ ಜೀವನ ಯಾವ ಮಟ್ಟಕ್ಕೆ ಬದಲಾಗಿದೆ ಅಂದರೆ, ಪ್ರತಿದಿನ ನಮ್ಮ ಆಲೋಚನೆಗಳು, ನುಡಿಗಳು, ವಿಚಾರಗಳು, ಜೀವನ ಶೈಲಿ ಪ್ರತಿಯೊಂದು ಒಂದು ಲಾಭದ ದೃಷ್ಟಿಕೋನಕ್ಕೆ ಹೋಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ನಡೆದುಕೊಳ್ಳುವ ಪ್ರತಿಯೊಂದು ವಿಚಾರ ಒಂದಲ್ಲ ಒಂದು ವ್ಯಾಜ್ಯಕ್ಕೆ ಕಾರಣ ಆಗುತ್ತೆ. ಆ ವ್ಯಾಜ್ಯಗಳನ್ನ ನಾವು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕಾದ್ರೆ ಕಾನೂನು ಅಂದರೆ ಏನು, ಆ ಕಾನೂನಿನಲ್ಲಿ ನಾವು ಸುರಕ್ಷತೆಯಿಂದ ಗೆದ್ದು ಬರಬೇಕಾದರೆ ಯಾವ ರೀತಿಯ ಸಾಕ್ಷ್ಯ, ಯಾವ ರೀತಿಯ ಮುನ್ನೆಚ್ಚರಿಕೆಗಳು ಬೇಕು ಎಂಬುದರ ದೃಷ್ಟಿಯಿಂದ ಈ ಒಂದು ಪುಸ್ತಕನ ನಾನು ಸುಮಾರು 7 ತಿಂಗಳ ಕಾಲ ನನ್ನ ಪ್ರತಿಯೊಂದು ರಜಾದಿನವನ್ನು ಬಳಸಿ ಬರೆಯಲಾಯಿತು. ಇದನ್ನ ಮುಖ್ಯವಾಗಿ 170 ಸೆಕ್ಷನ್ಸ್ನ ತುಂಬಾ ವಿವರಣೆಗಳ ಮುಖಾಂತರ 178 ಇಲಸ್ಟ್ರೇಷನ್ಸು ಮತ್ತು ಸುಮಾರು 150ಕ್ಕಿಂತ ಹೆಚ್ಚು ಉದಾಹರಣೆಗಳು ಮತ್ತು 92 ಕಾನೂನಿನ ಮೂಲ ವರ್ಡ್ಸ್ ಏನಿದೆಯೋ ಅದನ್ನೆಲ್ಲ ಹೇಳಿ ಈ ಪುಸ್ತಕವನ್ನ ಬರೆಯಲಾಗಿದೆ. ಈ ಪುಸ್ತಕ ಬರೆದಾಗ ಇದಕ್ಕೆ ಮುನ್ನುಡಿ ಬರಿಬೇಕು ಅಂದಾಗ ನನಗೆ ನೆನಪಾಗಿದ್ದು ನನ್ನ ಪೂಜ್ಯ ಗುರುಗಳಾದ BC ಪ್ರಭಾಕರ್ ಸರ್. ಏಕೆ ಅವರು ಪೂಜ್ಯ ಗುರುಗಳು ಅಂದ್ರೆ, ಬೆಂಗಳೂರಿಗೆ ಬಂದು IR ಅಲ್ಲಿ ಔದ್ಯೋಗಿಕ ಸಂಬಂಧಗಳಲ್ಲಿ ನನ್ನ ವೃತ್ತಿ ಜೀವನ ಶುರು ಮಾಡಿದಾಗ ನನಗೆ ಬೇಕಾದ ಮಾರ್ಗದರ್ಶನ ತಂದೆಯಂತೆ, ಒಬ್ಬ ಗೆಳೆಯನಂತೆ, ಒಬ್ಬ ತಾಯಿಯಂತೆ ನಿಂತು ಸಮಯಕ್ಕೆ ಸರಿಯಾಗಿ ಮಾರ್ಗದರ್ಶನ ಕೊಟ್ಟಂತಹ ಗುರುಗಳು. ಅವರಿಗೆ ನಾನು ಈ ಪುಸ್ತಕ ಕೊಟ್ಟು ಕಳಿಸಿದಾಗ, ಇಮೇಲ್ ಮಾಡಿದಾಗ, ಶೇಖರ್ ಬೇಡ, ನನಗೆ ಪ್ರಿಂಟ್ ಬೇಕು. ಆ ಸುಮಾರು 700 ಪುಟಗಳನ್ನ ಪ್ರಿಂಟ್ ಮಾಡಿ ಅವರಿಗೆ ಕಳಿಸಿದ ಮೇಲೆ 6 ದಿನಗಳ ಕಾಲ ಪ್ರತಿಯೊಂದು ಪುಟನೂ ಓದಿದ್ದಾರೆ. ಅವರು ಓದಿ ಅವರ ಕಾಲೇಜು ನೆನಪುಗಳನ್ನ ನೆನಪಿಸಿಕೊಂಡು ಅದನ್ನ ಅರ್ಥೈಸಿಕೊಂಡು ಮುನ್ನುಡಿ ಬರೆದುಕೊಟ್ರು. ಅವರ ಆ ಒಂದು ಎನರ್ಜಿಗೆ ನಾವು ನಿಜವಾಗ್ಲೂ ತಲೆಬಾಗಬೇಕು. ಆಕ್ಸೆಪ್ಟ್ ಯು ಸರ್. ಸೊ ಈ ಮುನ್ನುಡಿ ಬರೆಕೊಟ್ಟಂತಹ ಸರ್ಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೇನೆ. ಈ ಪುಸ್ತಕವನ್ನು ಪ್ರಕಟಿಸಿದ ನನ್ನ ಗೆಳೆಯ ವಿರುತಾ ಪ್ರಕಾಶನದ ಶ್ರೀಯುತ ರಮೇಶ್ ಅವರಿಗೆ ನಾನು ನಿಜವಾಗ್ಲೂ ಯಾವಾಗಲೂ ಚಿರಋಣಿ. ನನ್ನ ಮೊದಲ ಪುಸ್ತಕಕ್ಕೆ ಪ್ರೇರಣೆ ಅದೇ ವ್ಯಕ್ತಿ, ಮುಂದಿನ ಪುಸ್ತಕಗಳಿಗೂ ಕೂಡ ಅದೇ ವ್ಯಕ್ತಿ ಪ್ರೇರಣೆಯಾಗುವುದು ಖಂಡಿತ. ಮುಖ್ಯವಾಗಿ ಈ ಪುಸ್ತಕ ಬರಿಬೇಕಾದ್ರೆ ನಾನು ಒಂದು ವೇಳಾಪಟ್ಟಿ ಹಾಕೊಂಡಿದ್ದೆ. ಪ್ರತಿ ಶನಿವಾರ, ಪ್ರತಿ ಭಾನುವಾರ, ಪ್ರತಿ ರಜಾ ದಿನ ಸುಮಾರು 12 ಗಂಟೆಗಳ ಕಾಲ ಈ ಪುಸ್ತಕಕ್ಕೆ ಸಮಯ ಅಂತ. ಆ ಎಲ್ಲ ಸಮಯವನ್ನು ನೀಡಿದ ನನ್ನ ಮಗಳು ಮತ್ತು ನನ್ನ ಹೆಂಡತಿಗೆ ನಾನು ಥ್ಯಾಂಕ್ಸ್ ಹೇಳಿಲ್ಲ ಅಂದ್ರೆ ತಪ್ಪಾಗುತ್ತೆ. ಇವತ್ತು ಅವರಿಬ್ರು ಇಲ್ಲಿಲ್ಲ, ಅವರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಸಮ್ಮೇಳನದಲ್ಲಿ ಭಾಗಿಯಾಗುತ್ತಿರುವ ಪ್ರತಿಯೊಬ್ಬರ ಸ್ಫೂರ್ತಿ ಬಹಳ ಮುಖ್ಯ. ದಯವಿಟ್ಟು ಈ ಪುಸ್ತಕದ ಬೆಲೆ ಕೇವಲ 900 ರೂಪಾಯಿ. DCP ಸರ್ ಹೇಳ್ತಿದ್ರು, ಶೇಖರ್ ತುಂಬಾ ಕಡಿಮೆ ಆಯಿತು ಈ ಒಂದು ಇನ್ಪುಟ್ಸ್ಗೆ ಅಂತ. ಬಟ್ ನಾನು ತಲುಪಬೇಕು ಎಂಬ ಉದ್ದೇಶದಿಂದ ನಿಮ್ಮ ಒಂದು ಹೂಡಿಕೆ ಇದು ಲೇಖಕರಿಗೆ ಮತ್ತು ಪ್ರಕಾಶಕರಿಗೆ ನಿಜವಾಗಲೂ ಸ್ಫೂರ್ತಿ. ಕೊನೆಯದಾಗಿ ಗೆಳೆಯರೇ, ಗುರುಗಳೇ, ಕಾನೂನಿನ ಕಲಿಕೆಯಲ್ಲಿ ಸಾಕ್ಷ್ಯದ ವೈಭವವಿದೆ. ಸತ್ಯದ ಸಂಶೋಧನೆಯಲ್ಲಿ ನ್ಯಾಯದ ಬೆಳಕಿದೆ. ಜ್ಞಾನದ ಬೀಜ ಬಿತ್ತುವ, ಅರಿವಿನ ಗಿಡ ಬೆಳೆಯುತ್ತಾ
ಕಲಿಕೆಯ ಫಲ ನೀಡುವ ವೃತ್ತಿಯ ಬಾಳು ಬೆಳಗುತ್ತಾ ಕಾನೂನಿನ ಕಡಲಲ್ಲಿ ಈಜಲು ಕಲಿಯುತ್ತಾ ನ್ಯಾಯದ ದಡ ತಲುಪಲು ಈ ಗ್ರಂಥ ನಿಮ್ಮ ದಾರಿದೀಪವಾಗಲಿ. ನಿಮ್ಮ ಆಶೀರ್ವಾದ ನನ್ನದಾಗಲಿ. ಜೈ ಜೈ ಕರ್ನಾಟಕ.